ಪ್ರೈಸ್ ಲಾರ್ಡ್. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ. ನಮ್ಮ ಕರ್ತನು ರಕ್ಷಕನು ಒಡೆಯನಾಗಿರುವಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮಗೆ ವಂದನೆಯನ್ನು ಸಲ್ಲಿಸುವವನಾಗಿದ್ದೇನೆ. ನಮ್ಮ ದೇವರು ನಮ್ಮೆಲ್ಲರನ್ನು ಪ್ರೀತಿಸುವ ದೇವರು, ನಮ್ಮೆಲ್ಲರನ್ನು ಸಂತೈಸುವ ದೇವರು, ನಮ್ಮೆಲ್ಲರನ್ನು ಬಲಪಡಿಸುವ ದೇವರು ಆತನಾಗಿದ್ದಾನೆ. ಆತನು ತನ್ನ ಪವಿತ್ರಾತ್ಮನಿಂದ ನಮ್ಮನ್ನು ಬಲಪಡಿಸುವಂಥ ದೇವರು ಆತನಾಗಿದ್ದಾನೆ. ಆದ ಕಾರಣ ಈ ದಿನ ನಾವು ಧ್ಯಾನ ಮಾಡುವ ಪವಿತ್ರಾತ್ಮನ ಬಲ. ಪವಿತ್ರಾತ್ಮನು ನಮ್ಮ ಜೀವಿತದಲ್ಲಿ ಬರುವಾಗ, ನಮ್ಮ ಮೇಲೆ ಬರುವಾಗ, ನಮ್ಮ ಶರೀರದ ಮೇಲೆ, ನಮ್ಮ ಆತ್ಮದ ಮೇಲೆ ಪವಿತ್ರಾತ್ಮನು ಬರುವಾಗ ನಮ್ಮ ಜೀವಿತವನ್ನು ದೇವರ ಆತ್ಮನು ತನ್ನ ಬಲದೊಂದಿಗೆ ತುಂಬಿಸುವಂಥ ದೇವರು ಆತನಾಗಿದ್ದಾನೆ. ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯದಲ್ಲಿ 8ನೇ ವಚನದಲ್ಲಿ, ದೇವರ ಆತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಬಲವನ್ನು ಹೊಂದುವಿರಿ ಎಂಬುದಾಗಿ. ದೇವರ ಆತ್ಮನು ನಮ್ಮ ಮೇಲೆ ಬರುವಾಗ ನಾವು ಬಲವನ್ನು ಹೊಂದುತ್ತೇವೆ. ಸತ್ಯವೇದದಲ್ಲಿ ನಾವು ನೋಡೋದಾದರೆ ಯೇಸು ಸ್ವಾಮಿ ಈ ಮಾತನ್ನು ತನ್ನ ಶಿಷ್ಯರಿಗೆ ಆತನು ತಿಳಿಸುತ್ತಾ ಇದ್ದಾನೆ. ಆತನು ತನ್ನ ಶಿಷ್ಯರಿಗೆ ಈ ಮಾತನ್ನು ತಿಳಿಯಪಡಿಸುವಂಥ ಸಮಯದಲ್ಲಿ ಶಿಷ್ಯರು ಯೇಸುವಿನೊಂದಿಗೆ ಇದ್ದುಕೊಂಡು, ಯೇಸುವಿನೊಂದಿಗೆ ಇದ್ದಂಥ ಈ ಶಿಷ್ಯರು ಬಾಯಿ ಹಿಡಿದವರಾಗಿದ್ದರು, ಹಿಂಜಾರುವವರಾಗಿದ್ದರು ಮತ್ತು ಹಿಂಜಾರಿ ಹೋಗಿದ್ದರು. ಯಾವಾಗ ಯೇಸು ಸ್ವಾಮಿ ಆತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟರೋ ಆದ ನಂತರವಾಗಿ ಶಿಷ್ಯರು ಹಿಂಜಾರಿ ಹೋಗಿದ್ದರು. ಸೊ ಈ ರೀತಿಯಾಗಿ ಇದ್ದಂಥ ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ಭಯದಲ್ಲಿ ಇದ್ದಂಥ ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ದೇವರ ಆತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಬಲವನ್ನು ಹೊಂದುವಿರಿ. ದೇವರ ಆತ್ಮನು ನಿಮ್ಮ ಮೇಲೆ ಬರುವಾಗ ದೇವರ ಮಹಿಮೆಯಿಂದ ತುಂಬಿಸಲ್ಪಡುವಿರಿ. ದೇವರ ಆತ್ಮನು ನಿಮ್ಮ ಮೇಲೆ ಬರುವಾಗ ದೇವರ ಸಂಪೂರ್ಣವಾದ ಬಲ ನಿಮ್ಮ ಮೇಲೆ ಬರುತ್ತದೆ ಎಂಬುದಾಗಿ ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ. ಭಯಪಡುತ್ತಿದ್ದಂಥ ಶಿಷ್ಯರು ದೇವರ ಆತ್ಮನು ಬರುವಾಗ ಧೈರ್ಯದಿಂದ ದೇವರ ವಾಕ್ಯವನ್ನು ಹೇಳುವವರಾದರು. ಭಯಪಟ್ಟು ಬಾಗಿಲನ್ನು ಹಾಕಿಕೊಂಡಂಥ ಶಿಷ್ಯರು ದೇವರ ಆತ್ಮನು ಬರುವಾಗ ಬೀದಿಯಲ್ಲಿ ನಿಂತು ಯೇಸುವಿನ ನಾಮವನ್ನು ಪ್ರಸಂಗಿಸಿದರು. ಭಯಪಡುತ್ತಿದ್ದಂಥ ಶಿಷ್ಯರು ದೇವಾಲಯದಲ್ಲಿ ಸೇರಿ ದೇವರ ನಾಮವನ್ನು ಮಹಿಮೆಪಡಿಸಿದರು. ಭಯಪಡುತ್ತಿದ್ದಂಥ ಶಿಷ್ಯರು ಕರ್ತನಿಗೋಸ್ಕರ ಯೇಸು ಕ್ರಿಸ್ತನೇ ನಿಜವಾದ ದೇವರು, ಯೇಸು ಕ್ರಿಸ್ತನೇ ಮೆಸ್ಸಿಯನು ಎಂಬುದಾಗಿ ಆತನ ನಾಮವನ್ನು ಸಾರಿ ಹೇಳಿದರು. ಪ್ರಿಯರೇ, ದೇವರ ಆತ್ಮನು ಬಂದಂಥ ಸಮಯದಲ್ಲಿ ಬಲಹೀನರ ಜೀವಿತಗಳು ಬಲದಿಂದ ತುಂಬಿಸಲ್ಪಟ್ಟಿತು. ದೇವರ ಆತ್ಮನು ಬರುವಾಗ ಬಲಹೀನತೆಗಳು ನೀಗಿಸಲ್ಪಡುತ್ತದೆ. ಯೇಸು ಸ್ವಾಮಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡು ಮೇಲೆ ಬಂದಂಥ ಸಮಯದಲ್ಲಿ ಆತನು ಅಡವಿಗೆ ನಡೆಸಲ್ಪಟ್ಟನು. ಸೈತಾನನಿಂದ ಶೋಧಿಸಲ್ಪಡುವುದಕ್ಕೋಸ್ಕರ ಆತನು ಅಡವಿಗೆ ನಡೆಸಲ್ಪಟ್ಟನು. ಆದರೆ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಯಾವಾಗ ಯೇಸು ಸ್ವಾಮಿ ಸೈತಾನನಿಂದ ಶೋಧಿಸಲ್ಪಡುವುದಕ್ಕೋಸ್ಕರ ಅಡವಿಗೆ ಆತನು ಹೋದನು, ಅದೇ ಸಮಯದಲ್ಲಿ ದೇವರ ಆತ್ಮನು ಯೇಸುವಿನೊಂದಿಗೆ ಇದ್ದರು. ಹಾಲೆಲೂಯಾ. ದೇವರ ಆತ್ಮನಿಂದ ಯೇಸು ತುಂಬಿಸಲ್ಪಟ್ಟಿದ್ದರು. ದೇವರ ಆತ್ಮನ ಬಲದಿಂದ ಯೇಸು ಸ್ವಾಮಿ ತುಂಬಿಸಲ್ಪಟ್ಟಿದ್ದರು. ಆ ದೇವರ ಆತ್ಮನ ಬಲದೊಂದಿಗೆ ಯೇಸು ಸ್ವಾಮಿ ಅಡವಿಗೆ ಹೋದರು. ಆ ದೇವರ ಆತ್ಮನ ಬಲದೊಂದಿಗೆ ಯೇಸು ಸ್ವಾಮಿ ಶೋಧನೆಯ ಕಾಲದಲ್ಲಿ ಚಲಿಸಿದರು. ದೇವರ ಆತ್ಮನು ಆತನ ಸಂಗಡ ಇದ್ದುದರಿಂದ ಯೇಸು ಆ ಒಂದು ಶೋಧನೆಯನ್ನು ಜಯಿಸಿದರು. ಆ ಶೋಧನೆಯಿಂದ ಬಿಡುಗಡೆಯನ್ನು ಹೊಂದಿದರು. ಶೋಧನೆಯಲ್ಲಿ ಒಂದು ಮಹಿಮೆಯಾಗಿ ಯೇಸು ಸ್ವಾಮಿ ಹೊರಬಂದರು. ಹಾಲೆಲೂಯಾ. ಅದೇ ರೀತಿಯಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ದೇವರು ವಾಕ್ಯ ಹೇಳುತ್ತದೆ. 8ನೇ ಅಧ್ಯಾಯ 11ನೇ ವಚನ, ಅಲ್ಲಿ ಸತ್ಯವೇದದಲ್ಲಿ ಬಹು ಸ್ಪಷ್ಟವಾಗಿ ಹೇಳುವಂಥ ಒಂದು ವಾಕ್ಯ ಈ ರೀತಿಯಾಗಿದೆ. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. ಪ್ರಿಯರೇ, ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಯೇಸು ಕ್ರಿಸ್ತನು ಸತ್ತಂತ ಯೇಸು ಕ್ರಿಸ್ತನನ್ನು ದೇವರ ಆತ್ಮನು ತನ್ನ ಬಲದಿಂದ ಆತನು ಎಬ್ಬಿಸಿದನು. ದೇವರು ಯೇಸು ಸ್ವಾಮಿಯನ್ನು ಸತ್ತವರೊಳಗಿಂದ ಎಬ್ಬಿಸಿದರು. ನಾವು ಯೇಸುವಿನ ದೇಹವನ್ನು ನೋಡೋದಾದರೆ ಯೇಸು ಸ್ವಾಮಿಯ ದೇಹ ಜಜ್ಜಲ್ಪಟ್ಟಿತ್ತು. ಯೇಸುವಿನ ದೇಹ ಗಾಯದಿಂದ ತುಂಬಿಸಲ್ಪಟ್ಟಿತ್ತು. ಯೇಸುವಿನ ದೇಹ ಸತ್ತದ್ದಾಗಿತ್ತು. ಯೇಸುವಿನ ದೇಹದಲ್ಲಿ ಯಾವುದೇ ವಿಧವಾದ ಅಂದ ಚಂದಗಳು ಇರಲಿಲ್ಲ. ಯೇಸುವಿನ ದೇಹ ಎಲ್ಲ ಮಾಂಸವೆಲ್ಲವೂ ಸಹ ಅದು ಕಿತ್ತು ಬಿಸಾಡಲ್ಪಟ್ಟಿತ್ತು. ಆತನ ಎಲುಬುಗಳು ಕಾಣಿಸುತ್ತಿತ್ತು. ಈ ರೀತಿಯಾಗಿ ಇದ್ದಂಥ ಯೇಸುವಿನ ದೇಹ
ದೇಹದ ಮೇಲೆ ದೇವರು ತನ್ನ ಆತ್ಮನನ್ನು ಕಳಿಸಿದಾಗ ಯಾವ ದೇಹ ಜಜ್ಜಲ್ಪಟ್ಟಿತ್ತೋ, ಯಾವ ದೇಹ ಬಾಧೆಗೆ ಒಳಗಾಗಿತ್ತೋ, ಯಾವ ದೇಹ ಗಾಯಗಳಿಂದ ತುಂಬಿತ್ತು, ಅದೇ ದೇಹ ದೇವರ ಬಲವನ್ನು ಹೊಂದಿಕೊಂಡು ಗಾಯದಿಂದ ಸಂಪೂರ್ಣವಾಗಿ ಗುಣವಾಯಿತು. ದೇವರ ಮಹಿಮೆಯಿಂದ ತುಂಬಿಸಲ್ಪಟ್ಟಿತ್ತು. ಜಜ್ಜಲ್ಪಟ್ಟಂಥ ದೇಹ ದೇವರ ಪ್ರಕಾಶವನ್ನು ಹೊಂದಿಕೊಂಡಿತು, ದೇವರ ಮಹಿಮೆಯನ್ನು ಹೊಂದಿಕೊಂಡಿತು, ದೇವರ ಪ್ರಭಾವದಲ್ಲಿ ಎದ್ದು ನಿಂತಿತು. ದೇವರ ಪ್ರಭಾವದಲ್ಲಿ ಯೇಸು ಚಲಿಸಲು ಪ್ರಾರಂಭಿಸಿದರು. ಹಾಲೆಲೂಯ. ಪ್ರಿಯರೇ, ನಮ್ಮ ದೇವರು ಯೇಸುವನ್ನು ಸತ್ತೋರೊಳಗಿಂದ ಎಬ್ಬಿಸಿದಂಥ ಆತ್ಮನನ್ನು ನನಗೆ ಮತ್ತು ನಿಮಗೆ ಕೊಟ್ಟಿದ್ದಾನೆ. ಹಾಲೆಲೂಯ. ನನಗೆ ಮತ್ತು ನಿಮಗೆ ಆ ಯೇಸುವನ್ನು ಸತ್ತೋರೊಳಗಿಂದ ಎಬ್ಬಿಸಿದಂಥ ಆತ್ಮನನ್ನು ಕೊಟ್ಟಿದ್ದಾನೆ. ಆ ಯೇಸುವಿನ ಬಲಹೀನ ದೇಹವನ್ನು ದೇವರು ತನ್ನ ಆತ್ಮನಿಂದ ತುಂಬಿಸಿ ಮಹಿಮೆಯಾಗಿ ನಡೆಸಿದರು, ಬಲವಾಗಿ ನಡೆಸಿದರು, ಒಂದು ಪ್ರಕಾಶಮಾನದ ಒಂದು ಶಕ್ತಿಯಿಂದ ತುಂಬಿಸಿದರು. ಅದೇ ರೀತಿಯಾಗಿ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವ ದೇವರಾಗಿದ್ದಾನೆ. ತನ್ನ ಬಲದಿಂದ ತುಂಬಿಸುವ ದೇವರಾಗಿದ್ದಾನೆ. ದೇವರ ಆತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಬಲವುಳ್ಳವರಾಗುತ್ತೀರಿ. ದೇವರ ಆತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಜಯದ ಜೀವಿತವನ್ನು ಮಾಡುತ್ತೀರಿ. ದೇವರ ಆತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಪ್ರಕಾಶವುಳ್ಳ ಜೀವಿತವನ್ನು ಮಾಡುತ್ತೀರಿ. ದೇವರ ಆತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಶೋಧನೆಯನ್ನು ಜಯಿಸುತ್ತೀರಿ. ದೇವರ ಆತ್ಮ ನಿಮ್ಮ ಮೇಲೆ ಬರುವಾಗ ನಿಮ್ಮ ದುಃಖವು ಆನಂದವಾಗಿ ಬದಲಾಗುತ್ತದೆ. ದೇವರ ಆತ್ಮನಿಂದ ನೀವು ತುಂಬಿಸಲ್ಪಟ್ಟಿರುವಂಥ ಸಮಯದಲ್ಲಿ ನಿಮ್ಮ ದುಃಖವೆಲ್ಲವೂ ಬದಲಾಗಿ, ಕಷ್ಟ ಕಾಲವೆಲ್ಲವೂ ಬದಲಾಗಿ ಒಂದು ಮಹಿಮೆಯ ದಿವಸವಾಗಿ, ಮಹಿಮೆಯ ಸಂಗತಿಯಾಗಿ ಕರ್ತನು ನಿಮ್ಮನ್ನು ಆಶೀರ್ವದಿಸುವ ದೇವರಾಗಿದ್ದಾನೆ. ಕರ್ತನ ಈ ಒಂದು ವಾಕ್ಯವನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥಿಸುವ. ಕರ್ತನೇ, ಈ ವಾಕ್ಯಕ್ಕೋಸ್ಕರ ಸ್ತೋತ್ರ. ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ನಿಮ್ಮ ಆತ್ಮನ ಬಲದಿಂದ ತುಂಬಿಸಿರಿ ದೇವರೇ. ಕರ್ತನೇ, ಯೇಸುವಿನ ಗಾಯದಿಂದ ಗುಣಪಡಿಸಿದ ದೇವರು ಈ ದಿವಸ ಯಾರಿಗೆಲ್ಲ ಸ್ವಸ್ಥತೆ ಬೇಕು ಅವರಿಗೆಲ್ಲರಿಗೂ ಸ್ವಸ್ಥತೆ ಉಂಟಾಗಲಿ, ಆರೋಗ್ಯ ಉಂಟಾಗಲಿ, ನಿನ್ನ ಪವಿತ್ರಾತ್ಮನ ಬಲ ಇಳಿದು ಬರಲಿ. ಅದ್ಭುತವಾದ ದೇವರಾತ್ಮನೊಂದು ಹೊಸ ಬಲ ಚಲಿಸಬೇಕಾಗಿ ನಾವು ಕೇಳಿಕೊಳ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಸ್ವರ್ಗೀಯ ತಂದೆಯೇ, ಆಮೇನ್.